ಹಾಯ್ ಆಲ್. ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಚಿಕ್ಕ ಹುಡುಗರಿಂದ ಹಿಡ್ಕೊಂಡ್ಬಿಟ್ಟು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಮನೆಯಲ್ಲಿ ಕ್ರಿಸ್ಪಿಯಾಗಿ ಹೇಗೆ ಪೂರಿ ಮಾಡಬೇಕು ಮತ್ತು ಪಾನಿನೂ ಸಹ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ಥರ ಫ್ಲೇವರ್ ಬರುತ್ತೆ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಪೂರ್ತಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವೇ ಆಗ್ತಾನೆ ಕೇಳಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ. ಬಾಯಲ್ಲೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಸೊ ತಡ ಮಾಡಿದೆ, ಪಾನಿಪುರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾವ ಮೆಜರ್ಮೆಂಟ್ ತೋರಿಸ್ತೀನೋ ಕರೆಕ್ಟ್ ಅದೇ ಮೆಜರ್ಮೆಂಟನ್ನು ಫಾಲೋ ಮಾಡಿ, ಅಂದರೆ ಈ ಥರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಫಸ್ಟ್ 1 ಬಟ್ಲಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಆಮೇಲೆ 2 ಸ್ಪೂನ್ ಮಾತ್ರ ನೀವು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ, ಉಪ್ಪೆಲ್ಲ ಇದಕ್ಕೆ ಹಾಕ್ಕೋಬಾರ್ದು. ಉಪ್ಪು ಹಾಕ್ಕೊಂಡ್ಬಿಟ್ರೆ ಮೆತ್ತಗಾಗುತ್ತೆ. ಸೊ ಸ್ವಲ್ಪ ನೀರನ್ನು ಬಿಸಿಯಾಗಿ ಕಾಯಿಸಬೇಕು. ನಿಮ್ಮ ಕೈಲಿ ಇಡೋ ಥರ ಈ ಥರ ಕಾಯಿಸಿದರೆ ಸಾಕು, ಜಾಸ್ತಿ ಬಿಸಿಯಾಗೂ ಬೇಕಾಗಿಲ್ಲ. ನೋಡಿ ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು ಜಾಸ್ತಿ ಗಟ್ಟಿಯಾಗಿ ನೀವು ಕಲಿಸ್ಬಾರ್ದು ಸ್ಟಾರ್ಟಿಂಗು. ಇದು ಯಾಕಂದರೆ ಅದು ರವೆ ಎಲ್ಲ ನೀರು ಇಂಕೋಬೇಕಲ್ವ. ಸೊ ಅದಕ್ಕೆ ಒಂದು ಸ್ವಲ್ಪ ಲೈಟಾಗೇ ಅಂದರೆ ಮೆತ್ತಗೆ ನೀವು ಈ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಆಮೇಲೆ ಒಂದು 15 to 20 ಮಿನಿಟ್ಸ್ ಇದನ್ನು ತನ್ನ ಬಟ್ಟೆಯನ್ನು ಹಿಂಡಿಬಿಟ್ಟು ಇದ್ರ ಮೇಲೆ ಹೊಚ್ಚೋಣ. ಈಗ ನೋಡಿ 20 ಮಿನಿಟ್ಸ್ ಆಗಿದೆ. ಸೊ ನಾನು ಈಗ ತೆಗೆದುಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ನಾನು ನೀಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ನೀವು ಒಂದು 5 ನಿಮಿಷ ಈ ಥರ ಕಲಿಸ್ದಾದ್ಮೇಲೆ ಎಣ್ಣೆನ ಸಣ್ಣ ಉರಿಯಲ್ಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ನೋಡಿ ಎಣ್ಣೆ ಕಾದ ನಂತರ ನೀವು ಈ ಥರ ಒಂದು ರೋಲ್ ತೊಗೊಂಡ್ಬಿಟ್ಟು ಈ ಥರ ದೊಡ್ಡದಾಗಿ ಚಪಾತಿ ಶೇಪಲ್ಲಿ ಮಾಡ್ಕೊಳ್ಳಿ. ಅಷ್ಟು ತೆಳ್ಳಗೆ ಮಾಡ್ಕೋಬೇಡಿ, ಮೀಡಿಯಮ್ ರೇಂಜಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಯಾವುದಾದ್ರೂ ಚೂಪಂದು ಮುಚ್ಚಳ ಯಾವುದಾದ್ರೂ ಇದ್ದರೆ ಅದನ್ನು ತೊಗೊಂಡು ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ಮತ್ತು ಈವನ್ ಆಗಿ ಬರುತ್ತೆ, ಎಲ್ಲನೂ ಸೇಮ್ ಬರುತ್ತೆ. ನೀವು ಈ ಥರ ಲಟ್ಟಿಸ್ಕೊಂಡ್ರೆ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಒಂದೇ ಸತ್ತಿಗೆ ಒಂದು 5, 6, 10 ಆಗಿಬಿಡುತ್ತೆ. ಡಿಪೆಂಡ್ ನೀವು ಎಷ್ಟು ದೊಡ್ಡದು ಮಾಡ್ಕೊಂತೀರಾ ಅಂತ. ನೋಡಿ ಒಂದೇ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮೇಲಿಂದ ಸ್ವಲ್ಪನೇ ಈ ಥರ ಪ್ರೆಸ್ ಮಾಡಿದರೆ ಅದು ಉಬ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಆಗಿದೆ. ಆಮೇಲೆ ಇದನ್ನು ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ಜಾಸ್ತಿ ಫ್ಲೇಮ್ ಬೇಡ, ಮೀಡಿಯಮ್ ಅಂದರೆ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಈ ಥರ ಪುರಿಯನ್ನು ಹಾಕಬೇಕು. ನೋಡಿ ಒಂದು ಪುರಿನೂ ಈ ಥರ ಫ್ಲ್ಯಾಟ್ ಆಗಿಲ್ಲ, ಎಲ್ಲ ಪುರಿನೂ ಚೆನ್ನಾಗಿ ಉಬ್ಬುತ್ತೆ. ಮತ್ತು ಬಾಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅಂದರೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಈ ಥರ ಒಂದು ಪುರಿನ ಈ ಥರ ಟರ್ನ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಒಮ್ಮಕ್ಕಳೇ ಜಾಸ್ತಿ ಭಾಳ ಪುರಿನೂ ಹಾಕ್ಕೋಬೇಡಿ, ಒಂದು 5ರಿಂದ 6 ಪುರಿ ಹಾಕ್ಕೊಂಡ್ರೆ ಸಾಕು. ನೋಡಿ ಈ ಥರ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ಹಾಗೂ ಮಾಡಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ. ಈಗ ಪಾನಿನ ಮಾಡ್ಕೊಂಬಿಡೋಣ. ಅದಕ್ಕೆ ಒಂದು ಜಾರ್ಗೆ ನಾನು 1 ಕಟ್ಟಷ್ಟು ಕೊತ್ತಂಬರಿನ ಹಾಕಿದ್ದೀನಿ. ಅದರ ಅರ್ಧ ಕಷ್ಟಷ್ಟು ಪುದೀನನ ಹಾಕಬೇಕು. ಮತ್ತು ಒಂದು 4 ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಲ್ಲನ ಹಾಕಿದ್ದೀನಿ ಮತ್ತು ಜೀರಿಗೆನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ನಾನು ಇದನ್ನು ಜಾಸ್ತಿನೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಮಾತ್ರ ನಾನು ಪಾನಿಗೆ ಯೂಸ್ ಮಾಡ್ತೀನಿ, ಇನ್ನು ಸ್ವಲ್ಪ ನಾನು ಪಲಾವ್ಗೆ ಈ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ತೆಗೆದಿಟ್ಟಿರ್ತೀನಿ. 2 ದೊಡ್ಡ ಸ್ಪೂನ್ಲಿ ಈ ಪೇಸ್ಟನ್ನು ಹಾಕೋತಿದ್ದೀನಿ ಮತ್ತು 2 ಗ್ಲಾಸಷ್ಟು ತಣ್ಣಗಿರುವ ನೀರನ್ನು ಹಾಕೋತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಪಾನಿಪುರಿ ಮಸಾಲ, 1 ಸ್ಪೂನು ಧನಿಯಾ ಪುಡಿ ಮತ್ತು ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡೋಣ. ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಒಂದೇ ಪಾನಿ ಮಾಡ್ತಿರೋದ್ರಿಂದ ಹುಣಸೆಹಣ್ಣು ರಸ ಕೂಡ ನಾನು ಇದರಲ್ಲೇ ಹಿಂಡ್ತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಬೆಲ್ಲದ ಪುಡಿನ ನಾವು ಹಾಕ್ಕೊಳ್ಳೋಣ. ಇಲ್ಲಿ ನಾವು ಮೀಟನ್ನು ಸಪ್ರೇಟ್ ಮಾಡ್ತಾ ಇಲ್ಲ, ಅದು ತುಂಬಾ ಲಾಂಗ್ ಆಗಿಬಿಡುತ್ತೆ. ಈ ಥರ ಪಾನೀಯನ ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸ್ಟ್ರೀಟ್ ಸ್ಟೈಲಲ್ಲಿ ತಿಂತೀರಲ್ಲ, ಸೇಮ್ ಅದೇ ಥರ. ಸೊ ಈಗ ಇದಕ್ಕೆ ಸ್ಟಫ್ ಮಾಡ್ಕೊಂಬಿಡೋಣ. ಸೊ ಅದಕ್ಕೆ 1-2 ಪೊಟ್ಯಾಟೋನ ಹಾಕಿದ್ದೀನಿ ಮತ್ತು ಬಟಾಣಿ, ಸ್ವಲ್ಪ ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೋಬೇಕು, ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಉಪ್ಪು ಮತ್ತು ಅದೇ ಪಾನಿಪುರಿ ಮಸಾಲಾನ ಸ್ವಲ್ಪ ಹಾಕಿಬಿಟ್ರೆ ನಮ್ಮದು ಸ್ಟಫ್ ಕೂಡ ರೆಡಿಯಾಗಿದೆ. ಸೊ ಈಗ ಇದನ್ನು ಫಿಲ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಈ ಥರ ಮಾಡಿಕೊಂಡ್ರೆ ಫಟಾಫಟ್ ಅಂತ ನಿಮ್ಮ
ಪಾನಿಪುರಿ ರೆಡಿ ಆಗಿಬಿಡುತ್ತೆ. ಸಪ್ರೇಟ್ ನೀಟಾಗಿ ಮಾಡ್ಕೊಂಡ್ರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈ ಥರ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಸ್ಟ್ರೀಟ್ ಸ್ಟೈಲಲ್ಲಿ ಏನಾಗುತ್ತೆ, ಹೆಂಗೆಂಗೂ ಮಾಡಿರ್ತಾರೆ, ನೀವು ಅದು ಮಾಡಿದ್ದು ನೋಡಿಬಿಟ್ರೆ ತಿನ್ನೋ ಕೂಡ ಅನಿಸಲ್ಲ. ಆದರೆ ಅದೇ ಟೇಸ್ಟಿಯಾಗಿರೋ ಪಾನಿಪುರಿನ ಮನೆಯಲ್ಲೇ ಹೈಜೀನಾಗಿ ಫ್ರೆಶ್ ಆಗಿ ಮಾಡ್ಕೋಬೋದು. ಎಲ್ಲರೂ ಕೂಡ ತಿನ್ಬೋದು, ತುಂಬಾ ಇಷ್ಟಪಡ್ತಾರೆ. ನೀವು ಕೂಡ ಈ ರೆಸಿಪಿನ ಡೆಫಿನೆಟಾಗಿ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ಪಾನಿಪುರಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.